ಆಮೇಲೆ ಅನಿಮಲ್ ಅಡಾಪ್ಷನ್ ಮತ್ತೆ ಡೊನೇಷನ್ ಅಂದ್ರೆ ಅವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಮನೆಗೆ ತಗೊಂಡು ಹೋಗ್ಬೋದು ಅನ್ಕೊಂತಾರೆ ಅಡಾಪ್ಷನ್ ಅಂತ. ಸೊ ಕ್ಲಿಯರ್ಲಿ ಅದಕ್ಕೆ ಹೇಳಿದ್ದು. ಸೊ ನೀವು ಕೊಡೋ ದುಡ್ಡಿಂದ ಫುಡ್ ಅಂಡ್ ಫುಡರ್ಗೆ ಹೋಗುತ್ತೆ ಅನಿಮಲ್ಸ್ಗೆ ಅಂತ ಹೇಳ್ಬಿಟ್ಟು. ಅಡಾಪ್ಷನ್ ಮಾಡೋದ್ರಿಂದ ತುಂಬ ಒಳ್ಳೇದಿರುತ್ತೆ ಮತ್ತು ನಮ್ಮ ಕೈಲಾದ ಸಹಾಯನ ಮಾಡಬೇಕು. ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ. ಆ್ಯಕ್ಚುಲಿ ಮನುಷ್ಯಾಗ ಹುಟ್ಟಿ ನಾವು ಬುದ್ಧಿವಂತ ಜೀವಿಗಳು, ಬಟ್ ಪ್ರಾಣಿಗಳಿಗೆ ಮಾತು ಬರಲ್ಲ. ಸೊ ಓಕೆ, ಏನೋ ಒಂದಿಷ್ಟು ಕೈಯಲ್ಲಾದಷ್ಟು, ಅದರಲ್ಲೂ ಚೆನ್ನಾಗಿ ದುಡ್ಡು ಹೊಂದಿರೋ ಅಂಥವ್ರು ಹೆಲ್ಪ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇದ್ರಲ್ಲಿ ಬ್ರಾಂಚಸ್ ಯಾವ್ದು ಜಾಸ್ತಿ ಆಗುತ್ತೋ ಅದು ಮೇಲ್ ಅಂತ. ಮೇಲೂ ಡಾಮಿನೆಂಟ್ ಇರುತ್ತೆ, ನಾನು ದೊಡ್ಡವನು ನೀನು ದೊಡ್ಡವನು ಅಂತ. ಓಹೋ, ಅದು ಗ್ರೇಟ್. ಸರ್ ಬೇರೆ ಬರ್ತಾರೆ, ಮೇಡಮ್ ಮಾತಾಡ್ತಾರಲ್ಲ, ಮಾತಾಡಿ ಕೇಳಿಸುತ್ತಾ? ಎಜುಕೇಶನ್ ಅಷ್ಟೇ. ಹಾಂ, ನಮಸ್ತೆ ನಮಸ್ತೆ. ಸಖತ್ತಾಗಿದೆ. ಅಡಾಪ್ಷನ್ ಅಂದರೆ ಪ್ರಾಣಿಗಳನ್ನ ದತ್ತು ತಗೊಂಡು ಅವ್ರಿಗೆ ಅಂತ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಇದರಲ್ಲಿ ಊಟ ಕೊಡ್ತಾರೆ ಅವ್ರಿಗೆ. ಡೊನೇಷನ್ಗೆ ನಮಗೆ ಕೊಡಲ್ಲ ಅವರು, ಇಲ್ಲೇ ಇರುತ್ತೆ ಪ್ರಾಣಿ. ನಾವು ಸ್ವಲ್ಪ ದುಡ್ಡು ಕೊಟ್ರೆ ಆ ದುಡ್ಡಿಂದ ಸ್ವಲ್ಪ ಊಟ ಕೊಡ್ತಾರೆ ಅವರು. ಆಮೇಲೆ ನಾವು ಬಂದಾಗೆಲ್ಲ ಬಂದು ಮೇಡಮ್ ಬಂದರು ಕೊಡು, ಅದು ಮೈಕ್ ಕೊಡೋರು. ಹಾಂ, ಮೈಕ್ ಇದೆ, ಗ್ರೀನ್ ಆನ್ ಆಗಬೇಕಲ್ಲ. ಹಾಂ, ಆಮೇಲೆ ಇದೆ, ಅದೇನಿಲ್ಲ, ಕನೆಕ್ಟ್ ಆಗುತ್ತೆ, ಅಲ್ಲಿದೆ ರಿಸೀವರು. ಹಾಂ, ಮಾತಾಡಿ ಮ್ಯಾಮ್. ಸ್ಟಾರ್ಟ್ ಮಾಡೋದಾ? ಎಡಿಟಿಂಗ್ ಮಾಡ್ಕೊತೀರಲ್ಲ? ಮಾಡ್ಕೊಳ್ತೀನಿ, ಮಧ್ಯದಲ್ಲಿ ತಪ್ಪಾದ್ರೂ ಪರವಾಗಿಲ್ಲ, ಎಡಿಟಿಂಗ್ ಮಾಡ್ಕೋಬೋದು. ಓಕೆ, ಅದು ಹೇಳಿ ನೀವು ಇಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳಿ ಅಂತ. ನಿಮ್ಗೆ ಯಾವ ತಪ್ಪು ಅನ್ಸುತ್ತಲ್ಲ ಅವಾಗ ಎಡಿಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ, ಮಧ್ಯದಲ್ಲಿ ಅದು ಕಟ್ ಮಾಡ್ಕೊಳ್ತೀನಿ. ಆಯ್ತು. ಎಲ್ರಿಗೂ ನಮಸ್ಕಾರ. ನಮ್ಮ ಶಿವಮೊಗ್ಗ ಮೃಗಾಲಯದಲ್ಲಿ ರೆಗ್ಯುಲರ್ ಆಗಿ ಅಡಾಪ್ಷನ್ ಮತ್ತೆ ಡೊನೇಷನ್ ಪ್ರೋಗ್ರಾಮ್ ನಡೀತಾ ಇರತ್ತೆ, ದತ್ತು ಹಾಗೆ ದೇಣಿಗೆ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು. ಸೊ ನೀವು ಒಂದು ದಿವಸಕ್ಕಾದ್ರೂ ತಗೋಬಹುದು, ಒಂದು ವಾರ, 3 ದಿವಸ, 1 ತಿಂಗಳು, 1 ವರ್ಷ, ಹಾಗೆ ಲೈಫ್ ಸ್ಪ್ಯಾನ್ ಫುಲ್ನು ತಗೋಬಹುದು. ನಿಮ್ಗೆ ಏನಪ್ಪ ಪ್ರಿವಿಲೇಜಸ್ ಅಂದರೆ ನಮ್ಮ ಕಡೆಯಿಂದ ಸರ್ಟಿಫಿಕೇಶನ್ ಕೂಡ ಇರುತ್ತೆ, ಹಾಗೆ ಬ್ಯಾಡ್ಜ್ ಮತ್ತು ಗುಡಿ ಸಹ ಇರುತ್ತೆ ಜಾಸ್ತಿ ಡೊನೇಟ್ ಮಾಡಿದವರಿಗೆ. ಯಾಕೆ ನಾವು ಡೊನೇಟ್ ಮತ್ತು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಕೊಡೋ ಏನು ಹಣ ಇರುತ್ತೆ ಅದನ್ನು ನಾವು ಪ್ರಾಣಿಗಳಿಗೆ ಯೂಸ್ ಮಾಡ್ತೀವಿ. ಹಾಗೆ ನೇಚರ್ ಕನ್ಸರ್ವೇಷನ್ ಎಜುಕೇಷನ್ ಅಂತ ನಾವು ಹೇಳ್ತೀವಿ. ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಮಕ್ಕಳು ಆಗಿರ್ಬೋದು, ಹೊರಗಿಂದ ಬರ್ತಿರುವಂತಹ ಗಾರ್ಡ್ಸ್ ಆಗಿರ್ಬೋದು, ಅಥವಾ ಟ್ರೈನಿಂಗಿಗೆ ಯಾರಾದರೂ ಬರ್ತಿರೋ ಪಾರ್ಟಿಸಿಪೆಂಟ್ಸ್ ಆಗಿರ್ಬೋದು. ಇವಾಗ ನಾವು ಆರ್ನಿಥೋಫಿಲಿಯಾ ಅಂತ ಎಲ್ಲ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀವಿ, ಅಲ್ಲಿ ಬರುವ ಮಕ್ಕಳಿಗೆ ಇದರಿಂದೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮಲ್ಲಿ 44 ತರಹದ ಪ್ರಾಣಿ ಪಕ್ಷಿಗಳು ಮತ್ತು ಸಸ್ತನಿಗಳಿದ್ದಾವೆ. ಸೊ ಅದಕ್ಕೂ ಸಹ ಊಟ ಮತ್ತು ಅದ್ರದ್ದು ಫುಡ್ ಆ್ಯಂಡ್ ಫೂಡರ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಹೋಗುತ್ತೆ ಅಮೌಂಟ್. ಸೊ ನೀವು ಕೊಡೋ ದುಡ್ಡು ಡೈರೆಕ್ಟ್ ZAK ಅಂತ ಹೇಳ್ತೀವಿ, ಝೂ ಅಥಾರಿಟಿ ಆಫ್ ಕರ್ನಾಟಕ, ಅಲ್ಲಿ ಹೋಗಿ ತಲುಪತ್ತೆ. ಸೊ ಅವ್ರು ನಮಗೆ ಸ್ಪ್ಲಿಟ್ ಮಾಡಿ ಕೊಡ್ತಾರೆ. ಬಟ್ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಪ್ರಾಣಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಹೌದು, ಎಷ್ಟೊಂದು ಪ್ರಾಣಿಗಳು ಇರ್ತಾರೆ, ಎಲ್ಲಿ ನಾವು ದುಡ್ಡನ್ನ ಖರ್ಚು ಮಾಡೋದು ಅಂತಾನು ಯೋಚನೆ ಮಾಡ್ತಿರ್ತಾರೆ. ಅವರು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಹೌದು. ಆಮೇಲೆ ಇನ್ನೊಂದು ಏನಂತ ಅಂದ್ರೆ, ಇದು ಮೆಮೊರೇಬಲ್ ಆಗಿರ್ಬೇಕು ಅಂದ್ರೆ ನಿಮ್ ಸ್ಪೆಷಲ್ ಅಕೇಶನ್ಸ್ ಇರುತ್ತೆ. ಮ್ಯಾರೇಜ್ ಆನಿವರ್ಸರಿ ಆಗಿರ್ಬೋದು, ಬರ್ಡೇ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳು ಬರ್ಡೇ ಆಗಿರ್ಬೋದು, ಅಥವಾ ಏನೋ ಒಂದು ಸ್ಪೆಷಲ್ ಅಕೇಶನ್ ದಿನ ಡೊನೇಟ್ ಮತ್ತೆ ಅಡಾಪ್ಟ್ ಮಾಡಿದ್ರೆ ನಿಮ್ಗೂ ಮೆಮೊರೇಬಲ್ ಆಗಿರುತ್ತೆ. ಅಂಡ್ ಸರ್ಟಿಫಿಕೇಟ್ ಆ ಡೇಟಿಗೆ ಬಂದಿರುತ್ತೆ. ಸೊ ಇಟ್ ವಿಲ್ ಬಿ ಮೆಮೊರೇಬಲ್ ಫಾರ್ ಯು ಅಂಡ್ ಯುವರ್ ಫ್ಯಾಮಿಲಿ. ಇದೊಂದು ಪ್ರಿವಿಲೇಜಸ್ ಸಹ ಸಿಗತ್ತೆ. ಆಮೇಲೆ ಇದನ್ನೆಲ್ಲ ತಗೊಂಡಾದ್ಮೇಲೆ ಫೋಟೋ ಎಲ್ಲ ವಾಲಲ್ಲಿ ಹಾಕ್ತೀವಿ ಅಂತಲ್ಲ? ಹೌದು. ಇವಾಗ ಪ್ಲಾನ್ ಮಾಡ್ತಾ ಇದೀವಿ, ಒಂದು ವಾಲ್ ಆಫ್ ಫೇಮ್ ಅಂತ ಎಲ್ಲ ಇರತ್ತಲ್ಲ, ಆ ತರದ್ದು ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ತುಂಬಾ ಪ್ರೋಗ್ರಾಮ್ಸ್ನ ನಾವು ಇಟ್ಕೊಂಡಿದ್ದೀವಿ ಅಂಡ್ ಪ್ಲಾನ್ಸ್ನ ಇಟ್ಕೊಂಡಿದ್ದೀವಿ. ಫರ್ದರ್ ಡೇಸ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಒಂದಷ್ಟು ಜನ ದಾನಿಗಳು ಎಲ್ಲೆಲ್ಲೋ ಖರ್ಚು ಮಾಡೋದು ಹೇಗೆ ಅನ್ನೋದು ಹುಡುಕ್ತಾ ಇರ್ತಾರೆ, ಪ್ರಾಣಿಗಳಿಗೆ ಮಾಡೋದು ಹೆಂಗೆ ಅನ್ನೋದು ಗೊತ್ತಿರಲ್ಲ ಅವರಿಗೆ. ಹೌದು. ಸೊ ಹಂಗಾಗಿ ನೀವು ಹೇಳಿದ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗುತ್ತೆ. ಹೌದು. ಅನಿಮಲ್ ಲವರ್ಸ್ ಏನಿದ್ದಾರೆ ಅದನ್ನ ಈ ಒಂದು ಸ್ಕೀಮ್ನ ಯೂಸ್ ಮಾಡ್ಕೊಬಹುದು. ಆಮೇಲೆ ಅನಿಮಲ್ ಅಡಾಪ್ಷನ್ ಮತ್ತೆ ಡೊನೇಷನ್ ಅಂದ್ರೆ ಅವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಮನೆಗೆ ತಗೊಂಡು ಹೋಗ್ಬೋದು ಅನ್ಕೊಂತಾರೆ ಅಡಾಪ್ಷನ್ ಅಂತ. ಸೊ ಕ್ಲಿಯರ್ಲಿ ಅದಕ್ಕೆ ಹೇಳಿದ್ದು. ಸೊ ನೀವು ಕೊಡೋ ದುಡ್ಡಿಂದ ಫುಡ್ ಅಂಡ್ ಫುಡರ್ಗೆ ಹೋಗುತ್ತೆ ಅನಿಮಲ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ನೀವು ವಿಸಿಟ್ ಮಾಡ್ತಿರ್ಬೋದು, ನಿಮ್ಮ ಪ್ರಾಣಿ ಏನಾದರೂ ನೀವು ಲೈಫ್ ಟೈಮ್ ತಗೊಂಡ್ರೆ ಅದ್ರದ್ದು. ಸೊ ಯು ಕ್ಯಾನ್ ವಿಸಿಟ್ ಅಂಡ್ ಲುಕ್ ಆಫ್ಟರ್ ಯುವರ್ ಅನಿಮಲ್, ಟೇಕ್ ಎ ಫೋಟೋ ವಿತ್ ದಟ್. ಅಂದರೆ ದೂರದಿಂದ ಅಷ್ಟೇ. ಮೃಗಾಲಯ ಅಂದ್ರೆ ಅದೇ ತರ ಇರಬೇಕು, ಯಾಕಂದ್ರೆ ನಾವು ಹತ್ರ ಎಲ್ಲ ಹೋಗಿ ಇದನ್ನ ಮಾಡಕ್ಕೆ. ಹೌದು, ಸೇಫ್ ಇರುತ್ತೆ. ಇವಾಗ ಮೊನ್ನೆ ಎಲ್ಲ ಆನೆದ್ ನಡೀತಲ್ವಾ, ಅದೆಲ್ಲ ನೋಡುವಾಗ ಭಯ ಆಗುತ್ತೆ. ಕಾಡು ಪ್ರಾಣಿ ಅಂದ್ರೆ ಕಾಡು ಪ್ರಾಣಿನೇ, ಅದನ್ನ ಎಷ್ಟೇ ಇದು ಮಾಡಿದ್ರು ನಾವು ನಾಡು ಪ್ರಾಣಿ ಮಾಡೋದು ತುಂಬಾ ಕಷ್ಟ ಇದೆ, ನಿಜ. ನೋಡಿ.
ಥ್ಯಾಂಕ್ ಯು ಮ್ಯಾಮ್. Thank you so ಇದ್ರ much. ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಒಂದಷ್ಟು ಜನಕ್ಕೆ ತಲುಪುತ್ತೆ ಈ ವಿಡಿಯೋ. ಶೋರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್ ಸೋ ಮಚ್. ಓಕೆ. ಸೊ ಅಡಾಪ್ಷನ್ದು ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ಯಾವ್ದ್ಯಾವ್ದನ್ನ ಮಾಡ್ಕೊಂಡ್ರೆ ಎಷ್ಟೆಷ್ಟು ಇರುತ್ತೆ, ಒನ್ ಡೇಗೂ ಮಾಡ್ಬೋದು ಮತ್ತು ಇದೆಲ್ಲ ಮಾಡ್ಬೋದು ಅಂತ ಅವ್ರು ಹೇಳಿದರು ವೀಡಿಯೋದಲ್ಲಿ. ಸೊ ಹಂಗಾಗಿ ನೋಡಿ, ಸೊ ಇದರಲ್ಲಿ ಒಂದಷ್ಟು ಡೀಟೇಲ್ಸ್ ಇದೆ ನೋಡಿ. ಸೊ ಹಂಗಾಗಿ ಇದನ್ನು ನಾನು ಕೊಟ್ಟಿದ್ರಲ್ಲಿ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಬಂದ್ಬಿಟ್ಟು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಸೊ ನಿಮ್ಗೆ ಅಡಾಪ್ಷನ್ಗೆ ಏನೆಲ್ಲ ಇದಿದೆ ಅಂತ ಹೇಳ್ಬಿಟ್ಟು ಅವ್ರ ವಿಷನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಅವ್ರ ಮಿಷನ್ಸು ಅಂತ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಡೀಟೇಲ್ಸ್ನೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಸ್ಕ್ಯಾನ್ ಮಾಡಿದರೆ ನಿಮಗೆ ಅದು ಅಡಾಪ್ಟ್ ಮಾಡೋದಕ್ಕೆ ಸ್ಕ್ಯಾನ್ ಆಗುತ್ತೆ. ಸೊ ಇಲ್ಲೂ ಸ್ಕ್ಯಾನರ್ ಕೊಟ್ಟಿದ್ದಾರೆ, ಮತ್ತು ನಾನು ಕೂಡ ವೀಡಿಯೋದಲ್ಲಿ ಸ್ಕ್ಯಾನರ್ ಹಾಕಿದ್ದೀನಿ. ಸೊ ನೋಡಿ ನೀವು ಅಡಾಪ್ಟ್ ಮಾಡ್ಬೋದು. ಅಡಾಪ್ಷನ್ ಮಾಡೋದ್ರಿಂದ ತುಂಬ ಒಳ್ಳೆಯದಿರುತ್ತೆ ಒಂದು, ಮತ್ತು ನಮ್ಮ ಕೈಲಾದ ಸಹಾಯನ ಮಾಡಬೇಕು. ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ. ಆ್ಯಕ್ಚುಲಿ ಮನುಷ್ಯಾಗ ಹುಟ್ಟಿ ನಾವು ಬುದ್ಧಿವಂತ ಜೀವಿಗಳು, ಬಟ್ ಪ್ರಾಣಿಗಳಿಗೆ ಮಾತು ಬರಲ್ಲ. ಸೊ ಓಕೆ, ಏನೋ ಒಂದಿಷ್ಟು ಕೈಯಲ್ಲಾದಷ್ಟು, ಅದರಲ್ಲೂ ಚೆನ್ನಾಗಿ ದುಡ್ಡು ಹೊಂದಿರೋ ಅಂಥವ್ರು ಹೆಲ್ಪ್ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಸ್ಕ್ಯಾನರ್ ಫೋಟೋ ಕೊಟ್ಟಿದ್ದೀನಿ. ಯಾರಿಗಾದರೂ ಡೊನೇಟ್ ಮಾಡಬೇಕು ಅಂತ ಒಳ್ಳೆ ಮನಸ್ಸಿಂದ ಮಾಡೋದಿದ್ದರೆ ಮಾಡ್ಬೋದು, ಮತ್ತು ಅಡಾಪ್ಷನ್ ಕೂಡ ಮಾಡ್ಕೋಬೋದು. ಸೊ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಫ್ಯಾಮಿಲಿಗಳಿಗೆ.